ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಂತ SDA, PSI ಹಾಗೆಯೇ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂಥ ಭಾರತ ಸಂವಿಧಾನದ ಬಹುಮುಖ್ಯ 40 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ದಯವಿಟ್ಟು ನಮ್ಮ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಸದನವನ್ನು ಉದ್ದೇಶಿಸಿ ಈ ಕೆಳಗಿನ ಯಾರು ಭಾಷಣ ಮಾಡುವರು? ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ಸರಿಯಾದಂತಹ ಉತ್ತರ ರಾಷ್ಟ್ರಪತಿಗಳು. ವರ್ಷದಲ್ಲಿ 3 ಬಾರಿ ಅಧಿವೇಶನಗಳು ನಡೀತವೆ. ಒಂದು ಬಜೆಟ್ ಅಧಿವೇಶನ, ಇನ್ನೊಂದು ಮಳೆಗಾಲದ ಅಧಿವೇಶನ, ಮತ್ತೊಂದು ಚಳಿಗಾಲದ ಅಧಿವೇಶನ. ಇದರಲ್ಲಿ ಪ್ರಾರಂಭದಲ್ಲಿ ನಡೆಯುವಂಥದ್ದು ಬಜೆಟ್ ಅಧಿವೇಶನ. ಈ ಬಜೆಟ್ ಅಧಿವೇಶನ ಆರಂಭವಾಗುವುದಕ್ಕಿಂತ ಮುಂಚೆ ರಾಷ್ಟ್ರಪತಿಗಳು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುತ್ತಾರೆ. GST ತೆರಿಗೆ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮಾಡಲಾದಂಥ ಸಂವಿಧಾನದ ತಿದ್ದುಪಡಿ ಯಾವುದು? 101ನೇ ತಿದ್ದುಪಡಿ. ಸಂವಿಧಾನಕ್ಕೆ 101ನೇ ತಿದ್ದುಪಡಿಯನ್ನು ಮಾಡುವುದರ ಮೂಲಕ 2016ರಲ್ಲಿ ಇದನ್ನು ಮಾಡ್ತಾರೆ. ಇದರಂತೆ ಏಕರೂಪದ ತೆರಿಗೆ ವ್ಯವಸ್ಥೆ ದೇಶದಲ್ಲಿ ಜಾರಿಗೆ ಬರುತ್ತೆ. ಅದೇ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಥವಾ GST ಅಂತ ಕರಿತೀವಿ. ಇದನ್ನು ಪರಿಚಯಿಸಿದಂತಹ ವರ್ಷ ಜುಲೈ 1, 2017. ಸಂವಿಧಾನ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ಆಯ್ಕೆ 1, ಸರಳ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದ ಜೊತೆಗೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯೊಂದಿಗೆ ತಿದ್ದುಪಡಿ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಹಾಗಾದರೆ ಸಂವಿಧಾನ ತಿದ್ದುಪಡಿಯನ್ನು ಯಾವ ಕ್ರಮದ ಮೂಲಕ ಮಾಡ್ತಾರೆ ಅಂದರೆ ಆಯ್ಕೆ 4, ಮೇಲಿನ ಎಲ್ಲವೂ. ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳನ್ನು ಈ ಕೆಳಗಿನ ಯಾರು ಬಗೆಹರಿಸುವರು? ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಪ್ರಧಾನಮಂತ್ರಿ ಮತ್ತು ಲೋಕಸಭೆ. ಮಾನ್ಯ ಭಾರತದ ಸರ್ವೋಚ್ಚ ನ್ಯಾಯಾಲಯ ಏನಿದೆ, ಸುಪ್ರೀಂ ಕೋರ್ಟ್, ಅದು ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದಂಥ ಏನಾದರೂ ವಿವಾದಗಳು ಉಂಟಾದರೆ ಅವನ್ನ ಬಗೆಹರಿಸುವಂಥ ಅಧಿಕಾರವನ್ನು ಹೊಂದಿದೆ. ಲೋಕಸಭೆಯ ಅಧಿಕಾರಾವಧಿ 5 ವರ್ಷಗಳು. ಆದರೆ ಒಂದು ವೇಳೆ ಅವಧಿಗಿಂತ ಮುಂಚೆಯೇ ಸರ್ಕಾರ ಪತನವಾದರೆ ಎಷ್ಟು ಅವಧಿಯೊಳಗೆ ಚುನಾವಣೆ ನಡೆಸಬೇಕು? 3 ತಿಂಗಳು, 1 ವರ್ಷ, 6 ತಿಂಗಳು, ನಿಗದಿತ ಅವಧಿ ಇಲ್ಲ. ಸರಿ ಉತ್ತರ 6 ತಿಂಗಳ ಒಳಗಾಗಿ ಮತ್ತೆ ಮರುಚುನಾವಣೆ ನಡೆಯಬೇಕು. ಒಂದು ವೇಳೆ 5 ವರ್ಷದ ಅವಧಿಗಿಂತ ಮುಂಚೆನೇ ಸರ್ಕಾರ ಪತನವಾದರೆ ಆ ಸಂದರ್ಭದಲ್ಲಿ ಮುಂದೆ ನಡೆಯುವಂಥ ಚುನಾವಣೆ 6 ತಿಂಗಳ ಒಳಗಡೆ ನಡೆಯುವಂಥದ್ದು. ಭಾರತದ ವಿಪತ್ತು ಪರಿಹಾರ ನಿಧಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಸಂಚಿತ ನಿಧಿಯ ಬಳಕೆಗೆ ಸಂಸತ್ತಿನ ಅಂಗೀಕಾರದ ಅವಶ್ಯಕತೆ ಇಲ್ಲ. ಪ್ರಕೃತಿ ವಿಕೋಪದಂತಹ ಸಂದರ್ಭದಲ್ಲಿ ಈ ನಿಧಿಯನ್ನು ಬಳಕೆ ಮಾಡಲಾಗುವುದು. ಹೇಳಿಕೆ 1 ಮತ್ತು 2 ತಪ್ಪು, ಹೇಳಿಕೆ 1 ಮತ್ತು 2 ಸರಿ. ಇದಕ್ಕೆ ಸರಿಯಾದಂಥ ಆಯ್ಕೆ ಹೇಳಿಕೆ 1 ಮತ್ತು 2 ಸರಿ. ಅಂದರೆ ಮೇಲೆ ನೀಡಿರುವಂಥ 2 ಹೇಳಿಕೆಗಳು ಸಮೇತ ಸರಿಯಾಗಿದ್ದಾವೆ. ವಿದೇಶಗಳಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಗಳಾಗಿ ಕಾರ್ಯವನ್ನು ನಿರ್ವಹಿಸುವವರು ಯಾರು? ವಿದೇಶಾಂಗ ಸಚಿವರು, ಉನ್ನತಾಧಿಕಾರಿಗಳು, ರಾಷ್ಟ್ರಪತಿ ಸಚಿವಾಲಯ, ಭಾರತೀಯ ರಾಯಭಾರಿಗಳು. ಭಾರತೀಯ ರಾಯಭಾರಿಗಳು ಅಥವಾ ಇಂಡಿಯನ್ ಅಂಬಾಸಿಡರ್ಸ್ ಅಂತ ಕರಿತೀವಿ. ಪ್ರತಿಯೊಂದು ದೇಶದಲ್ಲೂ ಸಮೇತ ನಮ್ಮ ದೇಶದ ಇಂಡಿಯನ್ ಅಂಬೆಸಿ ಅನ್ನುವಂತಹ ಕಚೇರಿ, ಭಾರತೀಯ ರಾಯಭಾರಿ ಕಚೇರಿ ಇರುತ್ತೆ. ಅಲ್ಲಿ ರಾಷ್ಟ್ರಪತಿಗಳ ಪ್ರತಿನಿಧಿಗಳಾಗಿ ಭಾರತೀಯ ರಾಯಭಾರಿಗಳು ಕೆಲಸವನ್ನ ಮಾಡ್ತಾರೆ. ₹1 ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಕೇಂದ್ರ ಹಣಕಾಸು ಕಾರ್ಯದರ್ಶಿ, ಫೈನಾನ್ಸ್ ಸೆಕ್ರೆಟರಿ ಅಂತ ಕರಿತೀವಿ. ಇವರ ಒಂದು ಸಹಿ ₹1 ನೋಟಿನ ಮೇಲೆ ಇರುತ್ತದೆ. ಪ್ರಸ್ತುತ ಕೇಂದ್ರ ಹಣಕಾಸು ಕಾರ್ಯದರ್ಶಿ ಏನಿದ್ದಾರೆ ಅತನು ಚಕ್ರವರ್ತಿ ಅನ್ನುವಂಥವರಾಗಿದ್ದಾರೆ. ಇನ್ನುಳಿದಂಥ ಎಲ್ಲ ನೋಟುಗಳ ಮೇಲೆ ನಾವು RBI ಗವರ್ನರ್ ಸಹಿಯನ್ನ ಕಾಣಬಹುದು. ಭಾರತ ಸರ್ಕಾರವು ಯುದ್ಧವಾಗಲಿ ಅಥವಾ ಶಾಂತಿಯಾಗಲಿ ಯಾರ ಹೆಸರಿನಲ್ಲಿ ಘೋಷಣೆ ಮಾಡುತ್ತೆ? ವಿದೇಶಾಂಗ ಇಲಾಖೆ, ರಾಷ್ಟ್ರಪತಿ, ಲೋಕಸಭೆ, ಭೂಸೇನೆ, ವಾಯುಸೇನೆ ಮತ್ತು ನೌಕಾಸೇನೆಗಳು ಒಟ್ಟಾಗಿ ಸೇರುವಂಥದ್ದು. ಇದಕ್ಕೆ ಸರಿ ಉತ್ತರ ರಾಷ್ಟ್ರಪತಿಗಳು. ಸಂಸತ್ತು ನಿರ್ಧಾರವನ್ನು ತೆಗೆದುಕೊಂಡರೂ ಸಮೇತ ಆ ಎಲ್ಲ ನಿರ್ಧಾರಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ಆಗ್ತವೆ. ಹಾಗಾಗಿ ಯಾವುದೇ ಒಂದು ದೇಶದ ಮೇಲೆ ಯುದ್ಧ ಆಗಿರಲಿ ಅಥವಾ ಯುದ್ಧ ನಡೆದ ನಂತರ ಶಾಂತಿಯಾಗಿರಲಿ
ಈ ಎಲ್ಲ ಪ್ರಕ್ರಿಯೆಗಳು ಸಮೇತ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಜರುಗುತ್ತವೆ. ರಾಜ್ಯಸಭೆಯಲ್ಲಿ ಸದಸ್ಯರು ಸದನದ ನಿಯಮಗಳನ್ನು ಉಲ್ಲಂಘನೆ ಮಾಡಿದಾಗ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವ ಅಧಿಕಾರ ಯಾರಿಗಿದೆ? ಸ್ಪೀಕರ್, ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ರಾಜ್ಯಸಭೆಯ ಕೋರಂ ಅಂದರೆ ಅವತ್ತಿನ ಸದಸ್ಯರು ಏನು ಭಾಗವಹಿಸಿರ್ತಾರೆ ಆ ಕೋರಂಗಿದೆಯ ಅಧಿಕಾರ. ಉಪರಾಷ್ಟ್ರಪತಿಯನ್ನ ರಾಜ್ಯಸಭಾ ಸಭಾಪತಿ ಅಂತಲೂ ಕೂಡ ಕರಿತೀವಿ. ಸೊ ಹೀಗಾಗಿ ಆ ಇಡೀ ಸದನವನ್ನು ಶಿಸ್ತುಬದ್ಧವಾಗಿ ನಡೆಸುವಂತಹ ಅಧಿಕಾರವೂ ಸಮೇತ ಉಪರಾಷ್ಟ್ರಪತಿಗೆ ಇರುತ್ತೆ. ಅಲ್ಲಿರುವಂಥ ರಾಜ್ಯಸಭಾ ಸದಸ್ಯರು ಸದನದ ನಿಯಮಗಳನ್ನು ಏನಾದರೂ ಉಲ್ಲಂಘನೆ ಮಾಡಿದಾಗ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂಥ ಅಧಿಕಾರ ಉಪರಾಷ್ಟ್ರಪತಿಗಿದೆ ರಾಜ್ಯಸಭೆಯಲ್ಲಿ. ಆದರೆ ಲೋಕಸಭೆಗೆ ಬಂದಾಗ ಲೋಕಸಭಾ ಸ್ಪೀಕರ್ಗೆ ಈ ಅಧಿಕಾರ ಇರುತ್ತೆ. ಸಂವಿಧಾನದ 71 ಉಪವಿಧಿ 1 ಅನ್ವಯ ಈ ಕೆಳಗಿನ ಯಾರ ನೇಮಕದ ಬಗ್ಗೆ ತಿಳಿಸುತ್ತದೆ? ಅಂದರೆ ಸಂವಿಧಾನದ 71 ಉಪವಿಧಿ 1 ಏನಿದೆ ಇದು ಯಾರ ನೇಮಕದ ಬಗ್ಗೆ ತಿಳಿಸುತ್ತದೆ? ಸೊ ಪ್ರಧಾನಮಂತ್ರಿ ಏನಿದ್ದಾರೆ ಈ ಪ್ರಧಾನಮಂತ್ರಿಯ ನೇಮಕದ ಬಗ್ಗೆ ಸಂವಿಧಾನದ 71 ಉಪವಿಧಿ 1 ಮಾಹಿತಿಯನ್ನು ನೀಡುತ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ವಿವರಣೆಯನ್ನು ನೀಡುವ ಸಂವಿಧಾನದ ವಿಧಿ ಯಾವುದು? ಆಯ್ಕೆ 1 352ನೇ ವಿಧಿ ಏನಿದೆ ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತೆ. ಸಂಸದೀಯ ಸಮಿತಿಗಳಿಗೆ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುವರು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಲೋಕಸಭಾ ಸ್ಪೀಕರ್ ಅವರು ಸಂಸದೀಯ ಸಮಿತಿಗಳಿಗೆ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಕರಿತೀವಿ ಅವುಗಳನ್ನು ನೇಮಕ ಮಾಡಿದಾಗ ಆ ಮುಖ್ಯಸ್ಥರನ್ನು ಕೂಡ ಇವರೇ ನೇಮಕ ಮಾಡ್ತಾರೆ. ಲೋಕಸಭಾ ಸ್ಪೀಕರ್ರನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. 1962ರಲ್ಲಿ ಯಾವ 2 ದೇಶಗಳ ನಡುವಿನ ಯುದ್ಧದ ಕಾರಣದಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿತ್ತು? ಇಂಡೋ ಚೀನಾ ವಾರ್ ಅಂತ ಕರಿತೀವಿ. 1961-62ರಲ್ಲಿ ನಡೆದಂಥ ಈ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ದೇಶದಲ್ಲಿ ಘೋಷಣೆಯಾಗಿತ್ತು. ಒಂದು ವರ್ಷದಲ್ಲಿ ನಡೆಯಲಿರುವ ಸಂಸತ್ತಿನ ಅಧಿವೇಶನಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ? 1, 2, 3 ಬಜೆಟ್ ಅಧಿವೇಶನ ನಡೆಯುತ್ತೆ, ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಮಳೆಗಾಲದ ಅಧಿವೇಶನ ಕೂಡ ನಡೆಯುತ್ತೆ. ಹಾಗಾಗಿ ಬೇಸಿಗೆ ಅಧಿವೇಶನ ಅಂತೇಳಿ ಸ್ಪೆಷಲ್ ಆಗಿ ಏನು ನಡೆಯೋದಿಲ್ಲ. ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್, ಹಾಗೆಯೇ ವಿಂಟರ್ ಸೆಷನ್ ಅಂತ ಕರಿತೀವಿ. ಲೋಕಸಭಾ ಸ್ಪೀಕರ್ ಅವರ ಅಧಿಕಾರ ಅವಧಿ ಎಷ್ಟು ವರ್ಷಗಳು? 5 ವರ್ಷಗಳಿಗೆ ಅವರು ಲೋಕಸಭಾ ಸ್ಪೀಕರ್ ಆಗಿ ಅಧಿಕಾರದಲ್ಲಿ ಇರ್ತಾರೆ. ರಾಜ್ಯಗಳಲ್ಲಿ ಹೇರಲಾಗುವ ರಾಷ್ಟ್ರಪತಿ ಆಳ್ವಿಕೆಯ ಬಗ್ಗೆ ವಿವರಿಸುವಂತಹ ಸಂವಿಧಾನದ ವಿಧಿ ಯಾವುದು? 356ನೇ ವಿಧಿ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯಗಳಲ್ಲಿ ಹೇರಲಾಗುವಂತಹ ರಾಷ್ಟ್ರಪತಿ ಆಳ್ವಿಕೆ. ಸೊ ರಾಜ್ಯ ಹಂತದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇಳಲಿಕ್ಕೆ ಬಹುಮುಖ್ಯ ಕಾರಣ ಅಲ್ಲಿ ಅಧಿಕಾರದಲ್ಲಿರುವಂತಹ ಸರ್ಕಾರ ಏನಿದೆ ವಿಶ್ವಾಸವನ್ನು ಕಳೆದುಕೊಂಡಾಗ ಅಂತಹ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಆ ಒಂದು ರಾಜ್ಯಗಳಲ್ಲಿ ಏರಿಕೆಯನ್ನು ಮಾಡ್ತಾರೆ. ಈ ಕೆಳಗಿನ ಯಾವ ತುರ್ತು ಪರಿಸ್ಥಿತಿಯನ್ನು ಇದುವರೆಗೂ ಭಾರತದಲ್ಲಿ ಜಾರಿ ಮಾಡಿಲ್ಲ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರಪತಿ ಆಳ್ವಿಕೆ ರಾಜ್ಯಗಳಲ್ಲಿ ಸ್ಟೇಟ್ ಎಮರ್ಜೆನ್ಸಿ, ಹಾಗೆಯೇ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಥಿಕ ತುರ್ತು ಪರಿಸ್ಥಿತಿ. ಈ 3ರಲ್ಲಿ ದೇಶದಲ್ಲಿ ಇದುವರೆಗೂ ಜಾರಿಯಾಗದೇ ಇರುವಂಥದ್ದು ಆರ್ಥಿಕ ತುರ್ತು ಪರಿಸ್ಥಿತಿ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಅನುಪಸ್ಥಿತಿಯಲ್ಲಿ ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸುವರು? ಸಹಜವಾಗಿ ಸಾಂಪ್ರದಾಯಿಕವಾಗಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇನಿದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ಆದರೆ ಅವರ ಅನುಪಸ್ಥಿತಿಯಲ್ಲಿ ಯಾರಿಗೆ ಈ ಅಧಿಕಾರ ಇದೆ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು. ಸೊ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ನಂತರದ ಸ್ಥಾನದಲ್ಲಿ ಬರುವಂತಹ ಹಿರಿಯ ನ್ಯಾಯಾಧೀಶರು ಯಾರಾದರೂ ಒಬ್ಬರು ರಾಷ್ಟ್ರಪತಿಯವರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ.
ಶಿಕ್ಷಣ ವಿಷಯವು ಸಂವಿಧಾನದ ಯಾವ ಪಟ್ಟಿಯಲ್ಲಿ ಬರುತ್ತದೆ? ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಇದರಲ್ಲಿ ಯಾವುದೂ ಅಲ್ಲ. ಆಯ್ಕೆ 3 ಸಮವರ್ತಿ ಪಟ್ಟಿ ಅಥವಾ ಕಾನ್ಕರೆಂಟ್ ಲಿಸ್ಟ್ ಅಂತ ಕರಿತೀವಿ. ಆರಂಭದಲ್ಲಿ ಶಿಕ್ಷಣವು ರಾಜ್ಯ ಪಟ್ಟಿಯಲ್ಲಿತ್ತು. 1976ರಲ್ಲಿ ಮಾಡಲಾದಂಥ ತಿದ್ದುಪಡಿಯ ಅನ್ವಯದ ಸಮವರ್ತಿ ಪಟ್ಟಿಯಲ್ಲಿ ಶಿಕ್ಷಣವನ್ನು ಸೇರ್ಪಡೆ ಮಾಡಲಾಯಿತು. ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಮೊದಲ ಉಪರಾಷ್ಟ್ರಪತಿ ಯಾರು? ಬಾಬು ರಾಜೇಂದ್ರ ಪ್ರಸಾದ್, ಜಾಕಿರ್ ಹುಸೇನ್, ಡಾಕ್ಟರ್ ಎಸ್ ರಾಧಾಕೃಷ್ಣನ್, ಜವಾಹರ್ಲಾಲ್ ನೆಹರು. ಆಯ್ಕೆ 3 ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರು ಭಾರತದ ಮೊದಲ ಉಪರಾಷ್ಟ್ರಪತಿ ಆಗಿದ್ದರು. ಇವರ ಒಂದು ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆಯನ್ನು ಮಾಡಲಾಗುತ್ತದೆ. ಭಾರತದ ರಾಷ್ಟ್ರಪತಿಯಾಗಲು ಇರಬೇಕಾದ ಅರ್ಹತೆಗಳು, ಇಲ್ಲಿ 5 ಅರ್ಹತೆಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಯಾವುವು ಇರಬೇಕು ಅನ್ನೋದನ್ನು ನೋಡೋದಾದರೆ 2, 3, 5 ಅಂದರೆ ಭಾರತದ ಪ್ರಜೆಯಾಗಿರಬೇಕು, ಕನಿಷ್ಠ ವಯೋಮಿತಿ 35 ವರ್ಷ ವಯಸ್ಸಾಗಿರಬೇಕು, ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು. ಭಾರತದ ಒಕ್ಕೂಟದಲ್ಲಿ ರಾಜ್ಯವನ್ನು ರೂಪಿಸುವ ಅಧಿಕಾರ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯ, ಭಾರತದ ಸಂಸತ್ತು, ರಾಜ್ಯಸಭೆ, ಕೇಂದ್ರ ಸಂಪುಟ. ಆಯ್ಕೆ 2 ಭಾರತದ ಸಂಸತ್ತಿಗೆ ಹೊಸ ರಾಜ್ಯವನ್ನು ರೂಪಿಸುವಂಥ ಅಧಿಕಾರ ಇದೆ. ಇದರ ಬಗ್ಗೆ ವಿವರಣೆಯನ್ನು ನೀಡುವಂಥದ್ದು ಆರ್ಟಿಕಲ್ 3. ಈ ಕೆಳಕಂಡ ಯಾವ ಆಧಾರದ ಮೇಲೆ ಭಾರತದ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವುದನ್ನು ಭಾರತೀಯ ಸಂವಿಧಾನ ನಿಷೇಧಿಸುತ್ತದೆ? ಜಾತಿ ಮತ್ತು ಧರ್ಮ, ಧರ್ಮ, ಜಾತಿ, ಜನಾಂಗ, ಧರ್ಮ ಮತ್ತು ಲಿಂಗ, ಧರ್ಮ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳ. ಸರಿಯಾದಂತಹ ಆಯ್ಕೆ 4 ಯಾವುದೇ ಒಬ್ಬ ವ್ಯಕ್ತಿಯನ್ನು ಆತನ ಧರ್ಮದಿಂದ, ಜನಾಂಗದಿಂದ, ಲಿಂಗದಿಂದ ಮತ್ತು ಹುಟ್ಟಿದ ಸ್ಥಳದಿಂದ ತಾರತಮ್ಯವನ್ನು ಮಾಡುವುದನ್ನು ಭಾರತೀಯ ಸಂವಿಧಾನ ನಿಷೇಧಿಸುತ್ತದೆ. ಈ ಕೆಳಕಂಡ ಯಾವುದನ್ನು ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು. ಇದನ್ನು ಕೂಡ ಈಗ ಫಂಡಮೆಂಟಲ್ ರೈಟ್ ಆಗಿ ಸೇರ್ಪಡೆ ಮಾಡಲಾಗಿದೆ. 6ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಮತ್ತು ಕಡ್ಡಾಯವಾಗಿ ನೀಡಬೇಕು ಅಂತ 86ನೇ ತಿದ್ದುಪಡಿಯನ್ನು 2002ರಲ್ಲಿ ಸಂವಿಧಾನಕ್ಕೆ ತರುವ ಮೂಲಕ ಶಿಕ್ಷಣವನ್ನು ಕೂಡ ಮೂಲಭೂತ ಹಕ್ಕಾಗಿ ರೂಪಿಸಲಾಗಿದೆ. ಭಾರತದ 8ನೇ ಅನುಸೂಚಿಯಲ್ಲಿ ಕೆಳಗಿನ ಯಾವ ಭಾಷೆ ಸೇರ್ಪಡೆಯಾಗಿಲ್ಲ? ಮಣಿಪುರಿ, ನೇಪಾಳಿ, ತುಳು ಮತ್ತು ಕೊಂಕಣಿ. ಸರಿಯಾದಂಥದ್ದು ತುಳು ಭಾಷೆ ಇನ್ನೂ ಭಾರತದ 8ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿಲ್ಲ. 8ನೇ ಅನುಸೂಚಿಯಲ್ಲಿ ಸೇರ್ಪಡೆಯಾಗಿರುವಂಥ ಅಧಿಕೃತ ಭಾಷೆಗಳ ಸಂಖ್ಯೆ ಒಟ್ಟು 22. ಏಕಕಾಲಕ್ಕೆ 14 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? ನೀಡಿರುವಂಥದ್ರಲ್ಲಿ 1969 ಸರಿಯಾದಂತಹ ಉತ್ತರವಾಗಿದೆ. ಜುಲೈ 19, 1969ರಂದು 14 ಬ್ಯಾಂಕುಗಳನ್ನು ಅಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಅದಲ್ಲದೆ ಏಪ್ರಿಲ್ 15, 1980ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತೆ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಒಟ್ಟಾರೆಯಾಗಿ ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ ರಾಷ್ಟ್ರೀಕರಣವಾದಂತಹ ಬ್ಯಾಂಕುಗಳ ಸಂಖ್ಯೆ 20 ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕಾರ್ಯವನ್ನು ಸಂಸತ್ತು ನಿರ್ವಹಿಸುವುದಿಲ್ಲ? ಅದು ಕಾನೂನನ್ನು ಮಾಡುತ್ತದೆ, ಅದು ಮಂತ್ರಿಗಳ ಮೇಲೆ ಹಿಡಿತ ಸಾಧಿಸುತ್ತದೆ, ಅದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ, ಹಾಗೆಯೇ 4ನೇದು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ. ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅಂದರೆ ಆಯ್ಕೆ 3 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವುದಿಲ್ಲ. ಅವರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರ್ತಾರೆ. ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯ ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆ ನಡೆಸಿದಂಥ ಆಯೋಗ ಯಾವುದು? ಜಸ್ಟಿಸ್ ರಾಜೇಂದ್ರ ಸಾಚಾರ್ ರವರ ಆಯೋಗ, ಸಾಚಾರ್ ಕಮಿಟಿ ಅಂತ ಕರಿತೀವಿ. ಮಾರ್ಚ್ 2005ರಲ್ಲಿ ಇದನ್ನು ನೇಮಕ ಮಾಡಲಾಯಿತು. ಮುಸ್ಲಿಮರ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಈ ಒಂದು ಸಾಚಾರ್ ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು. ಭಾರತದ ಸಾರ್ವಜನಿಕ ಹಣದ ಪಾಲಕರೆಂದು ಯಾರನ್ನು ಕರೆಯುವರು? ಭಾರತದ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್, ಹಣಕಾಸು ಸಚಿವರು, ಯೋಜನಾ ಆಯೋಗ, ಹಣಕಾಸು ಆಯೋಗ. ಆಯ್ಕೆ 1 ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ರವರನ್ನ ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರು ಅಂತ ಕರೀತಾರೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ರಾಷ್ಟ್ರಪತಿಯವರು ಯಾರೊಂದಿಗೆ ಸಮಾಲೋಚಿಸಿ ನೇಮಕ ಮಾಡುತ್ತಾರೆ?
ಕೊಲಿಜಿಯಂ ಮಂಡಳಿ, ರಾಜ್ಯಪಾಲರು, ಹಿರಿಯ ನ್ಯಾಯಾಧೀಶರ ಮಂಡಳಿ, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು. ಸರಿಯಾದಂಥದ್ದು ಕೊಲಿಜಿಯಂ ಮಂಡಳಿ ಅಂತ ಕರಿತೀವಿ. ನವೆಂಬರ್ 21, 2019 ಜಾರಿಗೆ ಬಂತು. ಇದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು 4 ಜನ ಹಿರಿಯ ನ್ಯಾಯಾಧೀಶರನ್ನೊಳಗೊಂಡಂತಹ ಮಂಡಳಿ ಕೊಲಿಜಿಯಂ ಮಂಡಳಿಯಾಗಿದ್ದು, ಇವರ ಸಲಹೆಯ ಸೂಚನೆಯ ಮೇರೆಗೆ ರಾಷ್ಟ್ರಪತಿಯವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವರು. ಸಂವಿಧಾನದ ಯಾವ ಅನುಚ್ಛೇದವು ಅಂತಾರಾಷ್ಟ್ರೀಯ ಕೌಲುಗಳು, ಒಪ್ಪಂದಗಳು ಮತ್ತು ಒಡಂಬಡಿಕೆಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗಿರುವುದನ್ನು ಪ್ರತಿಬಿಂಬಿಸುತ್ತದೆ? ಸೊ ಇದರ ಬಗ್ಗೆ ವಿವರಣೆಯನ್ನು ನೀಡುವಂತಹ ಆರ್ಟಿಕಲ್ ಯಾವುದು? ಆಯ್ಕೆ 4 ಅನುಚ್ಛೇದ 253. ಸಂವಿಧಾನದ ಯಾವ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವುದನ್ನು ನಿಷೇಧಿಸುತ್ತದೆ? ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ವಿವರಣೆಯನ್ನು ನೀಡುವಂಥ ಸಂವಿಧಾನದ ವಿಧಿ ಯಾವುದು? ಆಯ್ಕೆ 1 ಆರ್ಟಿಕಲ್ 24ನೇ ವಿಧಿ. ಇದು 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಅಪಾಯಕಾರಿ ಕೆಲಸಗಳಲ್ಲಿ ಬಳಸಿಕೊಳ್ಳುವಂಥದ್ದು ಕಾನೂನಿನ ಪ್ರಕಾರ ನಿಷೇಧ ಮತ್ತು ಶಿಕ್ಷಾರ್ಹ ಎನ್ನುವುದನ್ನು ತಿಳಿಸುತ್ತದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ವಿವರಿಸಲಾಗಿದೆ? ಆಯ್ಕೆ 1 4ನೇ ಭಾಗದಲ್ಲಿ ವಿವರಿಸಲಾಗಿದೆ. ಸುಖಿ ರಾಜ್ಯವನ್ನು ರೂಪಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೂಪಿಸಿರುವಂಥ ತತ್ವಗಳು. ಸೊ ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ಭಾಗ 4 ವಿಧಿಗಳು 36ನೇ ವಿಧಿಯಿಂದ 51ನೇ ವಿಧಿ. ರಿಟ್ ಆಫ್ ಮ್ಯಾಂಡಮಸ್ ಈ ಕೆಳಗಿನ ಯಾರಿಗೆ ಅನ್ವಯಿಸುವುದಿಲ್ಲ? ನಗರಪಾಲಿಕೆ, ಸಾರ್ವಜನಿಕ ಪ್ರಾಧಿಕಾರ, ರಾಜ್ಯಪಾಲರು, ಕೆಳಗಿನ ನ್ಯಾಯಾಲಯ. ಆಯ್ಕೆ 3 ರಾಜ್ಯಪಾಲರಿಗೆ ಅನ್ವಯ ಆಗುವುದಿಲ್ಲ. ರಿಟ್ ಆಫ್ ಮ್ಯಾಂಡಮಸ್ ಅಂತ ಹೇಳಿದ್ರೆ ಪರಮಾದೇಶ ಅಂತ ಕರಿತೀವಿ. ಸರ್ಕಾರಿ ಅಧಿಕಾರಿಗಳಿಗೆ ಕೆಲಸವನ್ನು ನಿರ್ವಹಿಸುವಂತೆ ನ್ಯಾಯಾಲಯ ಆದೇಶಿಸುವುದು. ಈ ಆದೇಶವನ್ನು ನ್ಯಾಯಾಲಯವು ರಾಷ್ಟ್ರಪತಿ, ರಾಜ್ಯಪಾಲರು ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಹೊರಡಿಸುವಂತಿಲ್ಲ. ಇನ್ನುಳಿದಂತೆ ನಗರ ಪಾಲಿಕೆ ಅದರ ವ್ಯಾಪ್ತಿಗೆ ಬರುತ್ತೆ, ಸಾರ್ವಜನಿಕ ಪ್ರಾಧಿಕಾರ ಬರುತ್ತೆ, ತನ್ನ ಅಧೀನ ನ್ಯಾಯಾಲಯವು ಸಮೇತ ಅದರ ಅಡಿಯಲ್ಲಿ ಬರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು? ಪ್ರಾಪರ್ಟಿ ರೈಟ್ ಅಂತ ಕರಿತೀವಿ. 44ನೇ ತಿದ್ದುಪಡಿ 1978ರಲ್ಲಿ ಮಾಡುವ ಮೂಲಕ ಅಲ್ಲಿಯವರೆಗೂ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿದ್ದಂಥ ಆಸ್ತಿಯ ಹಕ್ಕನ್ನು ಲೀಗಲ್ ರೈಟ್ ಆಗಿ, ಕಾನೂನುಬದ್ಧ ಹಕ್ಕಾಗಿ ಅದನ್ನು ಉಳಿಸಿಕೊಳ್ಳಲಾಯಿತು. ಮೂಲಭೂತ ಹಕ್ಕುಗಳಿಂದ ಇದನ್ನು ತೆಗೆದುಹಾಕಲಾಯಿತು. ಕಾಪಿಪೋಸಾ ಆಕ್ಟ್ ಏನಿದೆ, ಇದನ್ನು ಏನನ್ನು ನಿರ್ಮೂಲನೆಗೊಳಿಸಲು ರೂಪಿಸಲಾಗಿದೆ? ಲಂಚಗುಳಿತನ, ವರದಕ್ಷಿಣೆ, ಕಳ್ಳಸಾಗಾಣಿಕೆ, ಲಾಭಕೋರತನ. ಆಯ್ಕೆ 3 ಕಳ್ಳಸಾಗಾಣಿಕೆಯನ್ನು ತಡೆಯುವ ಸಲುವಾಗಿ ಕೇಂದ್ರ ಸರ್ಕಾರ 1974ರಲ್ಲಿ ಜಾರಿಗೆ ತಂದಂತಹ ಆಕ್ಟ್ ಏನಿದೆ, ಕಾಪಿಪೋಸಾ ಆಕ್ಟ್ ಅಂತ ಕರಿತೀವಿ. ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದರು. ಮೂಲ ಉದ್ದೇಶ ಕಳ್ಳಸಾಗಾಣಿಕೆಯನ್ನು ತಡೆಯುವಂಥದ್ದಾಗಿತ್ತು. ಸಂಸತ್ತಿನಲ್ಲಿ ಕರ್ನಾಟಕಕ್ಕೆ ನಿಗದಿಯಾದ ಲೋಕಸಭಾ ಸದಸ್ಯರು ಮತ್ತು ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು? ಎಷ್ಟು ಜನ ಆಯ್ಕೆ ಆಗ್ತಾರೆ? ಲೋಕಸಭೆಗೆ 28 ಜನರನ್ನ ಆಯ್ಕೆ ಮಾಡಿ ಕಳಿಸಲಾಗುತ್ತೆ. ಹಾಗೆಯೇ ರಾಜ್ಯಸಭೆಗೆ 12 ಜನ ಕರ್ನಾಟಕದಿಂದ ಆಯ್ಕೆ ಆಗ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಜಾರಿಗೊಳಿಸಿದಂಥ ರಾಜ್ಯ ಯಾವುದು? ರಾಜಸ್ಥಾನ್ ಸರಿಯಾದಂತಹ ಉತ್ತರವಾಗಿದೆ. 1959 ಅಕ್ಟೋಬರ್ 2ರಂದು ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು ರಾಜಸ್ಥಾನದ ನಾಗೂರ್ ಡಿಸ್ಟಿಕ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಾಮೆಂಟ್ನಲ್ಲಿ ನೀಡಿ. ಪ್ರಸ್ತುತ ಲೋಕಸಭಾ ಸ್ಪೀಕರ್ ಯಾರು? ಹಾಗೆಯೇ 2ನೇ ಪ್ರಶ್ನೆ, ಲೋಕಸಭೆಯ ಅತಿ ಕಿರಿಯ ವಯಸ್ಸಿನ ಸಂಸದರು ಯಾರು? 2 ಪ್ರಶ್ನೆಗಳಿಗೂ ಕಾಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.